ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮ್ ವ್ಲಾಗ್ಸ್. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಖಂಡಿತವಾಗ್ಲೂ ಪ್ರೆಸ್ ಮಾಡಿ ಸೊ ದಟ್ ನಿಮ್ಗೆಲ್ಲ ನೋಟಿಫಿಕೇಶನ್ಸ್ ಅಂತ ಬರುತ್ತೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ. ಇವಾಗ 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಫೆಬ್ಮಿಡ್ ಅಲ್ಲಿ ನಡೀತಿದೆ ಪಾಕಿಸ್ತಾನಲ್ಲಿ. ಈಗ ಹೈಬ್ರಿಡ್ ಮಾಡಲ್ ಅದು ಇದು ಅಂತ ಬೇರೆ ಆಗ್ತಾ ಇದೆ ಇಂಡಿಯಾ ಪಾಕಿಸ್ತಾನ ನಡುವೆ. ಬಟ್ ಈ ಚಾಂಪಿಯನ್ಸ್ ಟ್ರೋಫಿ ಹೆಂಗ್ ಬಂದಿದ್ದು, ICC ಅವರು ಯಾವಾಗ ತಂದಿದ್ದು ಏನು ಅಂತ ಇದರ ಬ್ರೀಫ್ ಹಿಸ್ಟ್ರಿ ಸ್ವಲ್ಪ ನೋಡೋಣ. ಇದು ಬಂದಿದ್ದು ಆಲ್ಮೋಸ್ಟ್ ಒಂದು 1990s ಅಲ್ಲಿ. ಅವಾಗ ICC ಪ್ರೆಸಿಡೆಂಟ್ ಆದಂತಹ ಜಗಮೋಹನ್ ದಾಲ್ ಅವರು ಈ ಚಾಂಪಿಯನ್ಸ್ ಟ್ರೋಫಿ ಅನ್ನೋ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದು. ಈ ಚಾಂಪಿಯನ್ಸ್ ಟ್ರೋಫಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಪ್ಪ ಅಂದ್ರೆ, ಅದು ಮೇನ್ಲಿ ಇವಾಗ ನಾನ್ ಕ್ರಿಕೆಟಿಂಗ್ ನೇಷನ್ಸ್ ಆದ ಜಿಂಬಾಬ್ವೆ, ನೆದರ್ಲ್ಯಾಂಡ್ಸ್ ಹಾಗೂ ಸ್ಕಾಟ್ಲ್ಯಾಂಡ್ ಅಲ್ಲಿ ಈ ಕ್ರಿಕೆಟ್ ನ ಪ್ರಮೋಟ್ ಮಾಡಕ್ಕೆ ಇದನ್ನ ಚಾಂಪಿಯನ್ಸ್ ಟ್ರೋಫಿ ಅನ್ನೋ ಒಂದು ಟೂರ್ನಮೆಂಟ್ ನ ತಂದಿದ್ದು. ಈ ಟೂರ್ನಮೆಂಟ್ ಮೇನ್ ಉದ್ದೇಶ ಬಂದ್ಬಿಟ್ಟು ಎಲ್ಲ ನೇಷನ್ಸ್ ಅಲ್ಲೂ ಕ್ರಿಕೆಟ್ ಅನ್ನೋದು ಬೆಳಿಬೇಕು ಅಂತ ಮೇನ್ ಉದ್ದೇಶ ಬಂದ್ಬಿಟ್ಟು ಇದು ಅಲ್ಲಿ 1990s ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಟೈಮ್ ಇದು ನಡೆದಿದ್ದು 1998 ಬಾಂಗ್ಲಾದೇಶಲ್ಲಿ. ಅವಾಗ ಇನ್ನ ಕ್ರಿಕೆಟ್ಗೆ ಅವರು ಪಾದಾರ್ಪಣೆ ಮಾಡಿದ್ದು. ಹಾಗೂ ನೆಕ್ಸ್ಟ್ ಬಂದ್ಬಿಟ್ಟು ಶ್ರೀಲಂಕಾದಲ್ಲಿ ನಡೆದಿದ್ದು. ಹಾಗೂ ಇವಾಗ ಕಾಂಪಿಟೇಷನ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂಡ್ ಬ್ಯಾಟಿಂಗ್ ಓವರ್ ದ ಇಯರ್ಸ್ ಡಾಮಿನೆಂಟ್ ಆಗ್ತಾ ಇದೆ. ಮತ್ತೆ ಕ್ರಿಕೆಟ್ ಗೇಮ್ ಅನ್ನೋದು ಕೂಡ ಇಂಪ್ರೂವ್ ಆಗ್ತಿದೆ. ಕಾಂಪಿಟೇಷನ್ಸ್ ಅಕ್ರಾಸ್ ದ ಕಂಟ್ರೀಸ್ ತುಂಬಾ ಜಾಸ್ತಿ ಇರೋ ಕಾರಣದಿಂದ ಇದು ಕೂಡ ಡಾಮಿನೆಂಟ್ ಆಗ್ಬಿಟ್ಟು ಓನ್ಲಿ 8 ನೇಷನ್ಸ್ ಮಾತ್ರ ಇವಾಗ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡ್ತಾ ಇರೋದು. ಇದು ಆಕ್ಚುಲಿ ಒಡಿಐ ಫಾರ್ಮ್ಯಾಟ್ ತರ 50 ಓವರ್ಸ್ ಫಾರ್ಮ್ಯಾಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.